ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ಒಂದು ಚಿಕ್ಕ ಉದಾಹರಣೆ ಮೂಲಕ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ನಿಮ್ಮೂರು, ಹುಟ್ಟೂರು, ನೀವು, ನಿಮ್ಮ ತಂದೆ, ನಿಮ್ಮ ತಾತ, ಮುತ್ತಾತ ಎಲ್ಲರೂ ಅಲ್ಲೇ ಹುಟ್ಟಿದ್ರಿ, ಬೆಳೆದಿದ್ರಿ. ಆ ಊರಲ್ಲಿ ಒಂದು ಗ್ರಾಮ ದೇವತೆಯ ದೇವಸ್ಥಾನ. ದಶಕಗಳಿಂದ, ಶತಮಾನಗಳಿಂದ ಆ ದೇವಸ್ಥಾನ ಅಲ್ಲೇ ಇದೆ. ನಿಮ್ಮ ಮನೆ ಅಲ್ಲೇ ಇದೆ. ನೀವು ಹುಟ್ಟು ಬೆಳೆದಿರೋದು, ಕಲಿತ ಶಾಲೆ ಅಲ್ಲೇ ಇದೆ. ಆದರೆ ಇವತ್ತು ಹೋಗಿ ವಫ್ ಮಂಡಳಿ ಇಲ್ಲ ಇದು ಸುಲ್ತಾನರು ದಾನ ಕೊಟ್ಟ ಭೂಮಿ, ಇದು ವಫ್ ಮಂಡಳಿಗೆ ಸೇರಬೇಕು ಅಂತಂದರೆ ನೀವು ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಎಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ನಾವು ಸಾಮಾನ್ಯವಾಗಿ ಏನೇ ವ್ಯಾಜ್ಯ ಆದರೂ ಕೂಡ ಹೋಗೋದು ಕೋರ್ಟು ಕಚೇರಿಗೆ. ನಮ್ಮ ನೆಲದ ಯಾವುದೇ ಕೋರ್ಟ್ ಕಚೇರಿಯಲ್ಲಿ ಇದ್ರ ಬಗ್ಗೆ ದಾವೆ ಹೂಡೋ ಹಾಗಿಲ್ಲ. ಹೀಗಿತ್ತು ಕಾನೂನು. ಇಂಥ ಕಾನೂನಿಗೆ ಒಂದರ್ಥದಲ್ಲಿ ನಿರಂಕುಶ ಅನ್ನಿಸ್ತಾ ಇದ್ದ ವಫ್ ಕಾಯ್ದೆಗೆ ಕೆಲವೊಂದಷ್ಟು ತಿದ್ದುಪಡಿಯನ್ನು ತರುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಯಾವಾಗ ಕೇಂದ್ರ ಸರ್ಕಾರದಿಂದ ಈ ಪ್ರಯತ್ನ ಆಯಿತೋ, ಶುರುವಾಯಿತು ಬೊಬ್ಬೆ. ಬಿಜೆಪಿ ಮುಸ್ಲಿಂ ವಿರೋಧಿ, ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ, ಹಾಗಾಗೇನೆ ಇಂಥ ಕಾನೂನನ್ನು ತರಲಿಕ್ಕೆ ಹೊರಟಿದೆ, ಹೀಗಾಗೇನೆ ಇಂಥ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿದೆ. ಅರೆ ಸಿಂಪಲ್ ಪ್ರಶ್ನೆ, ಒಂದು ದೇಶ ಒಂದು ನೆಲ ಅಂದಾಗ ಕಾನೂನು ಪಾಲನೆಯಲ್ಲೂ ಕೂಡ ಒಂದೇ ರೀತಿಯಾದ ನಿಯಮ ಇರಬೇಕಲ್ಲ. ನಾನು ತಪ್ಪು ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು, ನೀನು ತಪ್ಪು ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಯಾವ ರೀತಿಯ ನಿಯಮ? ಪ್ರಶ್ನೆ ಮಾಡಬೇಕಲ್ವಾ? ಇವತ್ತು ಇಡೀ ದಿನ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿರುವ ವಫ್ ಕಾಯ್ದೆಗೆ ತಿದ್ದುಪಡಿ ವಿಚಾರವನ್ನು ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಚರ್ಚೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು 3 ರಿಯಾಕ್ಷನ್ಗಳಿದೆ. ನಮ್ಮ ರಾಜ್ಯಕ್ಕೆ ಸೀಮಿತವಾದಂತೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಹಾಗೆ ಈ ಕರ್ನಾಟಕದ ವಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶಫಿ ಸಹದಿ ಅವರು ಮಾತನಾಡಿದ್ದಾರೆ. ಮಾಜಿ ಮಿನಿಸ್ಟರ್ ರೆಹಮಾನ್ ಖಾನ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ ಮೂವರ ಮಾತು. ನೋಡಿ, ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಹಲವು ಬಾರಿ ಯೋಚನೆ ಮಾಡಿತ್ತು, ಹಲವು ಬಾರಿ ಚರ್ಚೆನೂ ಮಾಡಿದೆ. ಈ ವಕ್ಫ್ ಬಗ್ಗೆ ಇರುವಂತಹ ಹಲವು ತಪ್ಪು ತಿಳುವಳಿಕೆಗಳು ಹಲವಾರು ರಾಜಕಾರಣಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಆವಾಗ ನಮ್ಮ ಯತ್ನಾಳ್ ಅವರು ವಕ್ಫ್ ಎಲ್ಲ ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ವಕ್ಫ್ ರಿಜಿಸ್ಟ್ರಿ ಮಾಡ್ತಾ ಇದ್ದಾರೆ, ಬೇರೆಯವರ ಮನೆಯನ್ನು ರಿಜಿಸ್ಟ್ರಿ ಮಾಡ್ತಾ ಇದ್ದಾರೆ, ಸಂಬಂಧವಿಲ್ಲದಂಥ ದಾಖಲೆಗಳು ಇಲ್ಲದಿದ್ದರೂ ವಕ್ಫ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಕಪೋಲ ಕಲ್ಪಿತ ವಾದಗಳು 100%, 100ರಲ್ಲಿ 100. ಕೇಂದ್ರ ಸರ್ಕಾರ ಈ ಮಸೂದೆ ಕೈ ಬಿಡಬೇಕು. ಇದರಲ್ಲಿ ಈ ಮಸೂದೆ ವಕ್ಫ್ ಪ್ರೊಟೆಕ್ಷನ್ಗೆ ಏನು ಉಪಯೋಗ ಆಗೋದಿಲ್ಲ. ಮುಸ್ಲಿಂ ಸಮಯದ ದೇಶದಲ್ಲಿ ಈ ಅಮೆಂಡ್ಮೆಂಟ್ಗೆ ಒಪ್ಪೋದಿಲ್ಲ. ಎಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ, ಯಾರಿಗೂ ಕನ್ಸಲ್ಟ್ ಮಾಡಿಲ್ಲ. ನಾವು ಹೋರಾಟ ಅಂತ ಎಲ್ಲ ಪ್ರೊಟೆಸ್ಟ್ ಮಾಡ್ತಿದ್ವಿ. ಯಾವ ರೀತಿ ಪ್ರೊಟೆಸ್ಟ್ ಮಾಡ್ಕೊಂಡು ಲೀಗಲಿ ಯಾವ ರೀತಿ ಕಾನೂನು ಪ್ರಕಾರವಾಗಿ ಯಾವ ಪ್ರೊಟೆಸ್ಟ್ ನಾವು ಮಾಡ್ಬೋದು, ಎಲ್ಲಿ ಬರ್ಬೋದು ಅದು ನಾವು ಹೇಳ್ತೀನಿ. MPs ಕೇಳ್ತೀವಿ. ದೆನ್ ಇದು ಸಾಧ್ಯವಾದರೆ ಕೋರ್ಟ್ಗೆ ಹೋಗ್ತಾರೆ. ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಬಗ್ಗೆ ಬಿಲ್ಲು ವಕ್ಫ್ ಬೋರ್ಡ್ ಬಗ್ಗೆ ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. BJP-ಅವರಿಗೆ, NDA ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದ್ರೆ BJP-ಅವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಂ ಪರವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು BJP-ಅವರು ದೇ ಆರ್ ನೋನ್ ಆಸ್ ಕಮ್ಯುನಲ್ ಪಾರ್ಟಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರು ಕಾಂಗ್ರೆಸ್ನಿಂದ ವಕ್ತಾರರನ್ನ ಈ ವಿಚಾರಕ್ಕೆ ಕಳಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಹಿಂದೂ ಮುಖಂಡೆ ಭವ್ಯ ಗೌಡ್ರಿದ್ದಾರೆ. ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ. STPI ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಜಾಯ್ನ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ವಫ್ನ ಮಾಜಿ ಅಧ್ಯಕ್ಷರಾದ ಶಫಿ ಸಹದಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎನಿವೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಬ್ದುಲ್ ರಜಾಕ್ ಅವರೇ, ಶ್ರೀಮಂತ ವಫ್ ಬೋರ್ಡ್ ನಮ್ಮ ದೇಶದ್ದು, ಅಂದರೆ ಇಡೀ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ್ದು ಶ್ರೀಮಂತವಾದ ವಫ್ ಬೋರ್ಡ್ ಅಂತ ಕನ್ಸಿಡರ್ ಆಗಿದೆ, ಹೌದೋ ಇಲ್ಲ? ಎಸ್ ಅವ್ರು ಹೌದು. ಬಟ್ ಸ್ಟಿಲ್ ಯಾಕೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ವಂಚಿತರು, ಅಲ್ಪಸಂಖ್ಯಾತರು ಯಾವುದೇ ರೀತಿಯ ಸೌಲಭ್ಯ ಇಲ್ಲ? ಬೇಸಿಕಲಿ ವಫ್ ಬೋರ್ಡ್ನ ಉದ್ದೇಶ ಇರೋದೇನೆ ಯಾರಿಗೆ ಸಂಪತ್ತಿಗೆ ಅವಕಾಶ ಸಿಕ್ಕಿಲ್ಲ, ಯಾರ ಬಳಿಯಲ್ಲಿ ಹಣ ಸೌಕರ್ಯಗಳಿಲ್ಲ, ಅವರಿಗೆ ಸಿಗಲಿ ಅಂತ ದಾನ ಮಾಡಿದ ಭೂಮಿಯೇ ಇರುವಾಗ, ಹಾಗೆ ದಾನ ಮಾಡಿದ ಭೂಮಿ ದೇಶದಲ್ಲೇ 3ನೇ ಅತ್ಯಂತ ಅಧಿಕ ಪ್ರಮಾಣದಲ್ಲಿರೋ ಭೂಮಿ ಆದಾಗ್ಲೂ ಕೂಡ ಈಗಲೂ ಯಾಕೆ ಸಮುದಾಯದವರು ಕೈ ಚಾಚೋ ಹಂತದಲ್ಲಿದ್ದಾರೆ? ನೋಡಿ, ದೇಶದಲ್ಲಿ ಡಿಫೆನ್ಸ್ ಲ್ಯಾಂಡ್ ತುಂಬ ಜಾಸ್ತಿ ಇದೆ. ಡಿಫೆನ್ಸ್ ಹತ್ರ ಜಮೀನು ಜಾಸ್ತಿ ಇದೆ. ಅದಾದಮೇಲೆ ರೈಲ್ವೇಸ್ ಹತ್ರ ಜಮೀನು ಜಾಸ್ತಿ ಇದೆ. ಅದಾದಮೇಲೆ ವಕ್ಫ್ ಬೋರ್ಡ್ ಹತ್ರ ಜಮೀನು ಜಾಸ್ತಿ ಇದೆ. ಕನಿಷ್ಠ ಒಂದು 8.5 ಲಕ್ಷ ಎಕರೆ ಜಾಗ ಇದೆ. ದಟ್ ಈಸ್ ರಿಯಲ್ ಎಸ್ಟೇಟ್.
ಅದರಿಂದ ಬರ್ತಿರೋ ಆದಾಯ, ಅದರಿಂದ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅದು ವಕ್ಫ್ ಬೋರ್ಡ್ ತೀರ್ಮಾನ ತಗೊಳುತ್ತೆ. ಇದು ಈ ಜಮೀನು ಸರ್ಕಾರಕ್ಕೆ ಸೇರುವ ಜಮೀನಲ್ಲ. ಹೌದು. ಈ ಜಮೀನು ಹೆಂಗೆ ಅಂತ ಹೇಳಿದ್ರೆ, ಇವಾಗ ನಾನೊಬ್ಬ ಮುಸಲ್ಮಾನ, ನನಗೆ ಮಕ್ಕಳಿಲ್ಲ, ಇವಾಗ ನಾನು ಸತ್ತ ಮೇಲೆ ಈ ಭೂಮಿ ಏನಾಗಬೇಕು ಅಂದರೆ ನಾನು ಇವಾಗಲೇ ಹೋಗ್ಬಿಟ್ಟು ಇದು ನಾನು ದೇವರ ಹೆಸರಲ್ಲಿ ವಕ್ಫ್ ಮಾಡ್ತೀನಿ. ವಕ್ಫ್ ಅಂದರೆ ದೇವ್ರ ಹೆಸರಲ್ಲಿ ಕೊಟ್ಬಿಡೋದು. ಅದನ್ನು ಅವರು ಕೊಟ್ಬಿಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ಹೋಗೋಕ್ಕೆ ಒಂದು ವಕ್ಫ್ ಮಂಡಳಿ ಇದೆ. ಆ ವಕ್ಫ್ ಮಂಡಳಿ ಮೇಲೆ ನೋಡ್ಕೊಂಡು ಹೋಗೋಕ್ಕೆ ಸರ್ಕಾರ ಅನ್ನೋದಿದೆ. ಆದರೆ ಇವತ್ತು ಈ 40 ಅಮೆಂಡ್ಮೆಂಟ್ಸ್ ಏನು ಇವ್ರು ತಗೊಬಂದಿದಾರಲ್ಲ, ಇದು ನಮಗೆ ಯಾವುದೇ ಕಾರಣಕ್ಕೂ ಸ್ವೀಕಾರ ಇಲ್ಲ. ಇದಕ್ಕೆ ಯಾವ ತರ ಅಲ್ಲಿಗೆ ಹೋಗಕ್ಕೆ ಮುಂಚೆ ಚಿಕ್ಕ ನೀವೇ ಹೇಳಿದ ಮಾತಿಗೆ ಒಂದು ಚಿಕ್ಕ ಡೌಟ್ ಇದೆ. ನೀವು ಹೇಳಿದ್ರಿ ಒಂದು ಬಾರಿ ಹಿಂಗ್ ದಾನ ಕೊಟ್ಟ ಮೇಲೆ ಆ ಮಂಡಳಿಯ ಅಡಿಯಲ್ಲಿರುವ ಭೂಮಿಯಿಂದ ಬರೋ ಆದಾಯ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಬೋರ್ಡ್ ನಿರ್ಧಾರ ಮಾಡುತ್ತೆ. ರೂಲ್ಸ್ ಪ್ರಕಾರ ಯಾರಿಗೆ ಕೊಡಬೇಕು, ಅದರ ಆದಾಯದ ಹಣ ಯಾರಿಗೆ ಹೋಗಬೇಕು, ಯಾವ್ಯಾವ ಕಾರಣಕ್ಕೆ ಉಪಯೋಗ ಆಗಬೇಕು, ವೆಲ್ಫೇರ್ ಆಫ್ ದಿ ಕಮ್ಯುನಿಟಿ ಅಂತ ಇದೆ. ಲೈಕ್ ಹೌ, ಹೆಂಗೆ ಅಂತ ಹೇಳಿದ್ರೆ, ಇವಾಗ ಬರುವ ಆದಾಯ, ಇವಾಗ ರೆಂಟ್ಗಳು ಬರುತ್ತೆ, ಎಷ್ಟೋ ಆಸ್ತಿಗಳಿವೆ, ಅದರ ರೆಂಟ್ಗಳು ಬರುತ್ತೆ. ಆ ರೆಂಟಿಂದ ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗ್ಲಿ, ಇಲ್ಲ ಹೆಣ್ಣು ಮಕ್ಕಳ ಮದುವೆಗೋಸ್ಕರ ಆಗಿರಲಿ, ಇಲ್ವಾ ಬೇರೆ ಏನೇನೋ ಇದನ್ನ ಇದು ಮಾಡೋಕ್ಕೆ ಅವರು ಯೂಸ್ ಮಾಡ್ತಾರೆ. ಇವಾಗ ವಕ್ಫ್ ಪ್ರಾಪರ್ಟಿಗಳನ್ನೇ ಡೆವಲಪ್ ಮಾಡೋಕ್ಕೂ ಕೂಡ ಇದೇ ಹಣವನ್ನು ಉಪಯೋಗಿಸ್ತಾರೆ. ಇವಾಗ ಕಾಂಪೌಂಡ್ ವಾಲ್ ಹಾಕಿಸ್ಬೇಕು, ಇವಾಗ ಇಲ್ಲಿ ಬಂದ್ಬಿಟ್ಟು ಯಾವ್ಯಾವ ಥರ ಬೊಬ್ಬೆ ಕುಡಿಸ್ತಾ ಇದಾರಲ್ಲ ತಲೆ ಮೇಲೆ, ಅದನ್ನ ನೀವು ಸರಿಯಾಗಿ ಹೇಳಬೇಕು. ಏನು ಅಂತ ಹೇಳಿದ್ರೆ, ವಕ್ಫ್ ಬೋರ್ಡ್ ಹೋಗ್ಬಿಟ್ಟು ಯಾರ ಪ್ರಾಪರ್ಟಿಯನ್ನ ವಶಕ್ಕೆ ತಗೊಂಡ್ಬಿಟ್ಟು ಇದು ನಮ್ಮ ಪ್ರಾಪರ್ಟಿ ಅಂತ ಹೇಳೋ ಕ್ಲಿಯರ್ ಮಾಡ್ಕೊಂಡು ಇವತ್ತಿನ ತಿದ್ದುಪಡಿ ಬಗ್ಗೆ ಮಾತಾಡೋಣ. ರಜಾಕ್ ಅವರೇ, ನಾನು ಮತ್ತೆ ಕೇಳ್ತಾ ಇದ್ದೀನಿ, ಅಂದ್ರೆ ಬರ್ತಿರೋ ಆದಾಯ ನೀವೇ ಹೇಳ್ದಂಗೆ 3ನೇ ಅತಿ ಹೆಚ್ಚು ಪ್ರಾಪರ್ಟಿ ಇರೋದು ಬೋರ್ಡ್ ಹತ್ರ. ಹೌದು. ಹಾಗಾದಾಗ ಅದರಿಂದ ಬರ್ತಿರೋ ರೆವಿನ್ಯೂ ಕೂಡ ಹೆಚ್ಚೇ ಇರಬೇಕಲ್ವಾ? ಅಷ್ಟೊಂದಿಲ್ಲ ಅಂದ್ರೆ ಎಷ್ಟಿದೆ? ಹೆಂಗೆ ರೆವಿನ್ಯೂ ಯಾಕೆ ಕಮ್ಮಿ ಇದೆ? ಹಾಗೆ ರೆವಿನ್ಯೂ ಅಂತ ಹೇಳಿದ್ರೆ ನೋಡಿ, ದಿಸ್ ಈಸ್ ಲ್ಯಾಂಡ್. ಇವಾಗ ಸಿಟಿ ಕಡೆ ಇರುವ ವಕ್ಫ್ ಪ್ರಾಪರ್ಟೀಸ್ ಅಲ್ಲಿ ನಿಮಗೆ ನೀವು ರೆಂಟಲ್ಸ್ ನೋಡಿದ್ರೆ ಇನ್ನ ಒಂದು 30 ವರ್ಷ ಹಳೆ ರೆಂಟಲ್ಸೇ ಬರ್ತಾ ಇದೆ. ಇದಕ್ಕೆಲ್ಲ ರಿಫಾರ್ಮ್ಸ್ ತಗೋಬರ್ಬೇಕು. ಅದು ವಕ್ಫ್ ಬೋರ್ಡ್ ಅದರಲ್ಲಿ ಮೀಟಿಂಗ್ ಅಲ್ಲಿ ಮಾತುಕತೆ ನಡೀತಾ ಇದೆ. ಇದಕ್ಕೆ ಒಂದು ಇವಾಗ ನೋಡಿ 30 ಅಲ್ಲ, ಒಂದು 100 ವರ್ಷ ಹಳೆ ಯಾರೋ ತಗೊಂಡಿರ್ತಾರೆ, ಇವತ್ತಿಗೂ ಅವ್ರದ್ದೇ ಅಂಗಡಿ ಇದೆ ಅಲ್ಲಿ. ಇವಾಗ ಅದನ್ನ ಹೋಗ್ಬಿಟ್ಟು ಸಡನ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನಾವು ತಗೋಬೇಕು ಅಂತ ನಾವು ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಕೊಟ್ಟಿರೋದು ಬಡವ್ರಿಗೇನೆ. ಅಲ್ಲಿ ಬಂದ್ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ಒಂದು ವ್ಯವಸಾಯ ಮಾಡ್ಕೊಳ್ಳಿ, ಒಂದು ಅಂಗಡಿ ನಡೆಸ್ಕೊಳ್ಳಿ, ಅಷ್ಟೊಂದು ಹೆಚ್ಚಿಗೆ ನಿಮಗೆ ಅನ್ನಿಸ್ಕೊಂಡಂಗೆ ಡಿಫೆನ್ಸ್ ಲ್ಯಾಂಡ್ ಜಾಸ್ತಿ. ರಜಾಕ್ ಅವರ ಪ್ರಕಾರ ಹೆಚ್ಚು ಆದಾಯ ಇಲ್ಲ ಅಲ್ವಾ ಸರ್? ಅನ್ವರ್ ಮಾನಿಪ್ಪಾಡಿ ಅನ್ನೋರು ಒಂದು ರಿಪೋರ್ಟ್ ತಯಾರು ಮಾಡಿದ್ರು. ಅದು ಏನೇನಾಯ್ತು ಏನೇನು ಅದು ಸಪರೇಟ್ ಚರ್ಚೆ. ಅವ್ರು ಹೇಳಿರೋ ಪ್ರಕಾರ 2 ಲಕ್ಷ ಕೋಟಿ, ಎಷ್ಟು ಸರ್? 2 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ. ಅವ್ಯವಹಾರನೇ 2 ಲಕ್ಷ ಕೋಟಿ ಅಂತಂದ್ರೆ ಆದಾಯ ಕಮ್ಮಿ ಅಂತ ಹೆಂಗಪ್ಪ ಒಪ್ಪೋದು? ಇದು ಟೇಬಲ್ ಆಗಿದೆ ಯಾವಾಗ ಅನ್ವರ್ ಮನ್ನಿಪಾಡಿ ಅವ್ರು ಹೇಳಿ. ಅದಾದ್ಮೇಲೆ 2 ಸಲ ಬಿಜೆಪಿ ಸರ್ಕಾರ ಬಂತಲ್ಲ, ಸರ್ಕಾರಕ್ಕೆ ಹೋಗ್ತಿಲ್ಲ ಸರ್, ಆದಾಯದ ಮಾತ್ರ 2 ಲಕ್ಷ ಕೋಟಿ ಅವ್ಯವಹಾರ ಆಗೋಷ್ಟು ದುಡ್ಡಿದೆ, ಆದಾಯ ಕಮ್ಮಿ. RSS ಪಪ್ಪೆಟ್ ಅನ್ವರ್ ಮನ್ನಿಪಾಡಿ ಹೇಳಿರುವ ಒಂದು ಏನವರು ಇದು ತಗೋ ಬಂದ್ರು ಒಂದು ರಿಪೋರ್ಟ್ ಅನ್ನ ಬಗ್ಗೆ, ಆ ರಿಪೋರ್ಟ್ ಪ್ರಕಾರ ಅಕಸ್ಮಾತ್ ಅದ್ರಲ್ಲಿ ಸತ್ಯ ಇದ್ದಿದ್ರೆ